ಮಾಜಿ ಉಪಪ್ರಧಾನಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಹರಿಹರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಟಾಚಾರಕ್ಕೆ ಆಚರಿಸಿ ಅವಮಾನಿಸಲಾಗಿದೆ ಎಂದು ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹರಿಹರ ತಾಲೂಕಿನ ಹೊಳೆಸಿರಿಗೆರೆ, ಹನಗವಾಡಿ, ಕಡಲನಾಯಕನಹಳ್ಳಿ, ಕುಂಬಳೂರು, ರಾಜನಹಳ್ಳಿ, ಕೊಂಡಜ್ಜಿ, ಕುಣೆಬೆಳಕೆರೆ, ಬೆಳ್ಳೋಡಿ, ಸಾಲಕಟ್ಟೆ, ಸಾರಥಿ, ವಾಸನ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಜಯಂತಿ ಕಾರ್ಯಕ್ರಮದಲ್ಲಿ ಅತಿ ಕಡಿಮೆ ಸಂಖ್ಯೆಯಲ್ಲಿ ಸಿಬ್ಬಂದಿ ಭಾಗವಹಿಸಿದ್ದು, ಕೆಲವೆಡೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಹೂವಿನ ಹಾರ ಸಹ ಹಾಕದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದರು. ಬಾನುವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ಲಾಸ್ಟಿಕ್ ಹಾರ ಹಾಕಿ ಅವಮಾನ ಮಾಡಲಾಗಿದ್ದು, ಇದರ ಜೊತೆ ಹಲವು ಕಡೆ ಪಿಡಿಒ, ಆಡಳಿತಾಧಿಕಾರಿ, ಬಿಲ್ ಕಲೆಕ್ಟರ್ ಸೇರಿದಂತೆ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಎಂದು ಆರೋಪಿಸಿದರು. ಈ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳು ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳನ್ನು ಉಲ್ಲಂಘಿಸಿ ಕರ್ತವ್ಯ ಲೋಪ ಹಾಗೂ ಬೇಜವಾಬ್ದಾರಿತನ ತೋರಿದ್ದಾರೆ. ಈ ಹಿನ್ನೆಲೆ ಸಂಬಂಧಿತ ಗ್ರಾಮ ಪಂಚಾಯಿತಿಗಳ ಆಡಳಿತಾಧಿಕಾರಿ, ಪಿಡಿಒ ಹಾಗೂ ಕಾರ್ಯದರ್ಶಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದರು. ಹರಿಹರ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಹಸಿರು ಕ್ರಾಂತಿ ಹರಿಕಾರರಾಗಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ರವರ ಜಯಂತಿಯ ಸಂದರ್ಭದಲ್ಲಿ ಸರ್ಕಾರದ ಸುತ್ತೋಲೆ ಇದ್ದರೂ, ಸರ್ಕಾರದ ಆದೇಶಗಳಿದ್ದರೂ ಕೂಡ ಆ ಆದೇಶಗಳನ್ನು ಗಾಳಿಗೆ ತೂರಿ ಇವತ್ತು ನಾಮಕಾವಸ್ತಿಗೆ ಒಬ್ಬರೋ ಇಬ್ಬರು ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಒಬ್ಬರೇ ಪಿ ಡಿ ಒಗಳು ಬರೋದು, ಎಲ್ಲೋ ಒಂದು ಫೋಟೋ ಇಡೋದು, ಅವರಿಗೆ ಹೂವಿನ ಹಾರನೂ ಕೂಡ ಹಾಕದೆ ಇವತ್ತು ದೊಡ್ಡ ಅವಮಾನವನ್ನು ಮಾಡಿದ್ದಾರೆ. ಅವರು ಆ ಒಂದು ಹುದ್ದೆಯಲ್ಲಿ, ಸರ್ಕಾರಿ ಹುದ್ದೆಯಲ್ಲಿ ಇರೋದಕ್ಕೆ ನಾಲಾಯಕು. ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ಅವ್ರನ್ನ ತನಿಖೆ ಮಾಡಬೇಕು. ತನಿಖೆಯಲ್ಲಿ ಏನಾದರೂ ಸತ್ಯಾಸತ್ಯತೆಗಳು ತಿಳಿದು ಬಂದರೆ ಅಂಥ ಯಾವುದೇ ಅಧಿಕಾರಿಗಳಾಗಿದ್ದರೂ ಕೂಡ ಅವ್ರ ಮೇಲೆ ವಜಾ ಮಾಡಬೇಕಂತಂದೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಳೆದ ದಿನಗಳಿಂದ ಅಲ್ಲಿ ತಾಲೂಕು ಆಡಳಿತಕ್ಕೆ ಮನವಿ ಕೊಟ್ಟರೂ ಕೂಡ ಯಾವುದೇ ಕ್ರಮ ಆಗದೇ ಇರತಕ್ಕಂಥದ್ದನ್ನು ಖಂಡಿಸಿ ನಾವಿಲ್ಲಿ ಜಿಲ್ಲಾಡಳಿತದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರಿಗೆ ನಾವು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಕೂಡಲೇ ಏನು ಸಂಬಂಧಪಟ್ಟಿರ್ತಕ್ಕಂಥ ಏನು ಅಕ್ರಮವೆಸಗಿದಂಥ ಅಧಿಕಾರಿಗಳು ಪಿ ಡಿ ಒಗಳು ಮತ್ತು ಕಾರ್ಯದರ್ಶಿಗಳನ್ನು ಕೂಡಲೇ ಅವ್ರನ್ನ ಅಮಾನತ್ ಮಾಡಿ ತನಿಖೆ ಮಾಡಿ ಅವ್ರನ್ನ ವಜಾ ಮಾಡಬೇಕಂತಂದೇಳಿ ನಾವು ಇವತ್ತು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಒಟ್ಟು 12 ಗ್ರಾಮ ಪಂಚಾಯಿತಿಗಳಲ್ಲಿ ಹೊಳೆಸಿರಿಗೆರೆ, ಬೆಳ್ಳೂಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಒಬ್ಬೊಬ್ಬರೇ ಬಂದು ಕಾಟಾಚಾರಕ್ಕೆ ಒಂದು ಜಯಂತಿ ಮಾಡ್ತೇವೆ ಅಂತಂದೇಳಿ ಒಂದು ಫೋಟೋಕ್ಕೆ ಹೂವಿನ ಹಾಕಿದ್ದಾರೆ. ಅದನ್ನು ಬಿಟ್ಟರೆ ಯಲವಟ್ಟಿ, ಕಡರನಾಯಕನಹಳ್ಳಿ, ಕುಣೆಬೆಳಕೆರೆ, ನಂದಿಗಾವಿ ಗ್ರಾಮ ಪಂಚಾಯತಿ, ಬಾನವಳ್ಳಿ, ರಾಜನಹಳ್ಳಿ, ಹನಗವಾಡಿ, ಕೊಂಡಜ್ಜಿ, ಉಕ್ಕುಡ್ಗಾತ್ರಿ, ಬನ್ನಿಕೋಡು ಗ್ರಾಮ ಪಂಚಾಯತಿಗಳಲ್ಲಿ 2-3 ಜನ ಮಾತ್ರ ಭಾಗವಹಿಸಿದ್ದಾರೆ. ಇದು ದೊಡ್ಡ ಅವಮಾನ, ಆ ರಾಷ್ಟ್ರ ನಾಯಕರಿಗೆ ಮಾಡಿದಂಥ ದೊಡ್ಡ ಅವಮಾನ. ಹಾಗಾಗಿ ಅವರು ಆ ಸರ್ಕಾರಿ ಹುದ್ದೆ, ಸರ್ಕಾರ ಇವತ್ತು ಸರ್ಕಾರದ ಆದೇಶಗಳನ್ನು ಪಾಲಿಸ್ಲಿಕ್ಕಾಗಿಯೇ ಇವತ್ತು ಅಧಿಕಾರಿಗಳು ಇಟ್ಟರೆ ಅವರು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ಅಂಥ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ನೀವು ಆ ಒಂದು ಹುದ್ದೆಗೆ ನಾಲಾಯಕು. ನೀವು ಕೂಡಲೇ ನಿಮಗೇನಾದರೂ ಮಾನವೀಯತೆ, ಮನುಷ್ಯತ್ವ ಇದ್ದರೆ ನೀವು ನೀವೇ ಅವರು ನಿಮ್ಮ ಮೇಲೆ ಕ್ರಮ ತಗೊಳ್ಳೋದಕ್ಕಿಂತ ಮುಂಚೆನೇ ನೀವು ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಹೋಗ್ಬೇಕಂತಂದೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಇವತ್ತು ಜಿಲ್ಲಾಡಳಿತ ಕೂಡಲೇ ಇನ್ನು 24 ಗಂಟೆ ಒಳಗಾಗಿಯೇ ಜಿಲ್ಲಾಡಳಿತ ಅವ್ರ ಮೇಲೆ ಕ್ರಮ ವಹಿಸಬೇಕು. ನೀವು ಕೂಡ ನ್ಯಾಯ, ನೀತಿ, ಧರ್ಮದ ಆಧಾರದ ಮೇಲೆ, ಸಂವಿಧಾನದ ಆಧಾರದ ಮೇಲೆ ನೀವೇನಾದರೂ ಈ ಹುದ್ದೆಯಲ್ಲಿ ಇದ್ದರೆ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದಾರಲ್ಲ ಅವ್ರನ್ನ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸವನ್ನು ಮಾನ್ಯ CEO ಅವರು ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಅವ್ರು ಏನಾದರೂ ಕ್ರಮ ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕಂತಂದೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇವತ್ತೇನು ಹರಿಹರ ತಾಲೂಕು 23 ಗ್ರಾಮ ಪಂಚಾಯತಿಗಳು ಬರ್ತಾವೆ. ಅದರಲ್ಲಿ 12 ಗ್ರಾಮ ಪಂಚಾಯತಿ ಒಳಗೆ ಈ ಲೋಪಗಳನ್ನು ಎಸಗಿದ್ದಾರೆ ಗ್ರಾಮ ಪಂಚಾಯತಿ ಪೀಠಗಳು. ಒಂದಾಗಿ ಬಾನಹಳ್ಳಿ ಗ್ರಾಮದಲ್ಲಿ ಏನು ಬಾಬು ಜಗನ್ರವರ ಜಯಂತಿಗೆ
ಇದು ಹೂವಿನ ಹಾರ ಹಾಕೋ ಬದಲು ಪ್ಲಾಸ್ಟಿಕ್ಕಿನ ಹೂವಿನ ಹಾರವನ್ನು ಬಳಸಿರ್ತಾರೆ. ಅಲ್ಲಿ ಕೂಡ ಪಿ ಡಿ ಒಗಳು ಮತ್ತು ಕಾರ್ಯದರ್ಶಿಗಳು ಇರಲ್ಲ. ಅದರಲ್ಲಿ ಕೇವಲ 3 ಮಾತ್ರ ಭಾಗವಹಿಸಿದ್ದಾರೆ. ಯಲವಟ್ಟಿ ಗ್ರಾಮದಲ್ಲಿ ಕೂಡ ಅಲ್ಲಿ ಕೂಡ ಇಬ್ಬರೇ ಸಿಬ್ಬಂದಿಗಳು, ಅಲ್ಲಿ ಕೂಡ ಪಿ ಡಿ ಒಗಳು ಇದೆಲ್ಲ ಗೈರಾಗಿದ್ದಾರೆ. ಕೊಕ್ನೂರು ಗ್ರಾಮಗಳಲ್ಲಿ ಇಲ್ಲ. ಮತ್ತು ಸಂಬಂಧಪಟ್ಟಂಗೆ ಇರುವಂಥ ಏನು ಕೆಲವೊಂದು ಇದು ರಾಜನಹಳ್ಳಿಯಲ್ಲಂತೂ ಬಿಲ್ ಕಲೆಕ್ಟ್ರು ಇಲ್ಲ, ಈಗ ಯಾರು ಪಿ ಡಿ ಒಗಳು ಇಲ್ಲ, ಕಾರ್ಯದರ್ಶಿಗಳು ಯಾರೂ ಇಲ್ಲ. ಅಲ್ಲಿ ಕೂಡ 3. ಇನ್ನೊಂದು ಕಚೇರಿಯಲ್ಲಿ ಎಷ್ಟು ಜನ ಇರ್ತಾರೆ ಸರ್? 5 ಜನ, 6 ಜನ, 8 ಜನ ಇರ್ತಾರೆ. ಆಮೇಲೆ ನಾವು ಹೇಳೋದೇನೆಂದರೆ ಸಾರ್ವಜನಿಕರಿಗೂ ಕರ್ಕೊಂಡು ಇವರು ಜಯಂತಿಗಳನ್ನ ಆಚರಣೆ. ನಾನು ಹೇಳ್ತಿರೋದೇನೆಂದ್ರೆ ನಾವು ಹೇಳ್ತಿರೋದೇನೆಂದರೆ ಇವರು ಯಾರಿಗೆ ಹೇಳಿಲ್ಲಂಗೆ ಇವ್ರಿಗೆ ಕಾಟಾಚಾರಕ್ಕೆ ಮಾಡಿ ಈಗ ಯುವ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾರಿಗೆ? ಸಿ ಒಗೆ. ಏನಂತ ಈ ಥರ ಕಾಟಾಚಾರಕ್ಕೆ ಮಾಡಿದ್ದಾರೆ ಅಂತೇಳಿ ಕಂಡು ಬಂದಿದೆ ಅಂತೇಳಿ ಕೊಟ್ಟಾರೆ. ಸಿ ಒ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಯಾರಿಗೆ ಸಂಬಂಧಿತ ಏನು 12 ಪಿ ಡಿ ಒಗಳು ಅದಾರಲ್ಲ ಅವರಿಗೂ ಕೂಡ, ಸಿಬ್ಬಂದಿಗಳಿಗೂ ಕೂಡ 12 ಜನರಿಗೆ ನೋಟಿಸ್ ನೀಡಿದ್ದಾರೆ. ಜೊತೆಗೆ ನಾವು ಹೇಳ್ತಿರೋದು ಇವೆಲ್ಲ ವಿಷಯಗಳು ಇದ್ದು ಅವರು ಕೂಡ ಅದನ್ನ ಒಪ್ಕೊಂಡು ಕೂಡ ಇವತ್ತು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಕೂಡಲೇ ಇವ್ರನ್ನೇನು 12 ಜನ ಪಿ ಡಿ ಒಗಳನ್ನ ಅಮಾನತು ಮಾಡ್ಬೇಕನ್ನೋದು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಒಂದು ಉಗ್ರವಾದವಂಥ ಹೋರಾಟವು ಕೂಡ ನಾವು ಸದ್ಯದಲ್ಲೇ ರೂಪಿಸ್ತೇವೆ. ಹಾಗಾಗಿ ಜಿಲ್ಲಾ ಪಂಚಾಯತಿ ಸಿ ಅವರಿಗೆ ಮನವಿ ಕೊಡೋಕ್ಕೆ ಕೂಡ ಇವತ್ತು ಬಂದಿದ್ದೇವೆ. ಇದನ್ನು ನಾವು ಜಿಲ್ಲಾಡಳಿತಕ್ಕೂ ಮತ್ತು ಜಿಲ್ಲಾ ಪಂಚಾಯತಿಗೂ ಕೂಡ ಒಂದು ಆಗ್ರಹ ಮಾಡ್ತೇವೆ.